ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ವರ್ಷ ನಮಗೆ ತುಂಬ ಸ್ಪೆಷಲ್ ಆಗಿರೋದು, ಯಾಕಂದರೆ ಈ ವರ್ಷದಿಂದ ನಮ್ಮ ಫ್ಯಾಮಿಲಿಗೆ ಹೊಸ ಮೆಂಬರ್ ಆ್ಯಡ್ ಆನ್ ಆಗಿದ್ದಾರೆ. ಸೊ ಈ ವರ್ಷ ಸ್ವಲ್ಪ ಡಿಫ್ರೆಂಟಾಗಿ ಸೆಲೆಬ್ರೇಟ್ ಆಗ್ತಿದೆ. ಸೊ ಹಬ್ಬ ಹೆಂಗೆ ಮಾಡ್ತೀವಿ, ಏನೇನು ಸೆಲೆಬ್ರೇಟ್ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ಫುಲ್ಲು ಹಾಕಿರ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಸಂಕ್ರಾಂತಿ ಹಬ್ಬದಲ್ಲಿ ತುಂಬ ವಿಶೇಷತೆಗಳಿರುತ್ತೆ. ಅದರಲ್ಲಿ ಫಲ ಎರುವುದು ಕೂಡ ಒಂದು ವಿಶೇಷತೆ. ಸೊ ಮನೇಲಿ ಏನಾದರೂ ಚಿಕ್ಕ ಮಕ್ಕಳು ಇದ್ದರೆ ಈ ಫಲ ಎರೆಯೋದನ್ನು ಮಾತ್ರ ದಯವಿಟ್ಟು ಮಿಸ್ ಮಾಡಬೇಡಿ. ನಮ್ಮ ಬೊಂಬೆ ಅಂತೂ ಆಲ್ರೆಡಿ ಸಖತ್ತಾಗಿ ರೆಡಿಯಾಗಿ ಕೂತ್ಕೊಂಡ್ಬಿಟ್ಟಿದ್ದಾಳೆ. ಫಲ ಎರೆಯುವುದು ಯಾಕೆ ಅಂದರೆ ನಮ್ಮ ಮಕ್ಕಳಿನ ಯಶಸ್ಸು ಮತ್ತು ಆರೋಗ್ಯ, ಅಥವಾ ಮಕ್ಕಳಿಗೇನಾದರೂ ದೃಷ್ಟಿ ಇದ್ದರೆ ಈ ರೀತಿ ಮಾಡೋದ್ರಿಂದ ಅದು ಹೋಗುತ್ತೆ ಅನ್ನೋದೊಂದು ನಂಬಿಕೆ. ಸೊ ಸಂಕ್ರಾಂತಿ ಹಬ್ಬದ ದಿನ ಸಂಜೆ ಮಕ್ಕಳನ್ನು ಚೆನ್ನಾಗಿ ರೆಡಿ ಮಾಡಿ ಹಸೆಮಣೆ ಮೇಲೆ ಕೂಡಿಸಿ 5 ಥರ ತಟ್ಟೆಗಳನ್ನು ರೆಡಿ ಮಾಡಬೇಕಾಗುತ್ತೆ. ಒಂದು ತಟ್ಟೆಯಲ್ಲಿ ಅರಿಶಿನ, ಕುಂಕುಮ, ಹೂವು, ವೀಳ್ಯದೆಲೆ, ಬಾಳೆಹಣ್ಣು ಇಟ್ಟು, ಇನ್ನೊಂದು ತಟ್ಟೆಯಲ್ಲಿ ಕಬ್ಬು, ಮತ್ತೊಂದು ತಟ್ಟೆಯಲ್ಲಿ ಎಳ್ಳು ಬೆಲ್ಲ, ಇನ್ನೊಂದು ತಟ್ಟೆಯಲ್ಲಿ ಎಳ್ಚೆ ಹಣ್ಣು ಮತ್ತು ಕಾಯಿನ್ಸ್ಗಳನ್ನ ಇಡಬೇಕು. ಆ ಎಲ್ಲ ಪದಾರ್ಥಗಳನ್ನು ಒಂದು ಪಾವು ಅಥವಾ ಬಟ್ಟಲಿನಲ್ಲಿ ತುಂಬಿಸಿ ಮಕ್ಕಳ ಮೇಲೆ ಅಂದರೆ ತಲೆ ಮೇಲೆ 3 ಸಲ ಹಾಕಬೇಕು. ಇದೆಲ್ಲ ಮುಗಿದ ನಂತರ ಲಾಸ್ಟಲ್ಲಿ ಮಕ್ಕಳಿಗೆ ಆರತಿ ಮಾಡಿ ದೃಷ್ಟಿಯನ್ನು ತೆಗಿಬೇಕು. ಇದು ಮಾಡುವುದರಿಂದ ಮಕ್ಕಳಿಗೆ ಏನಾದರೂ ಕೆಟ್ಟ ದೃಷ್ಟಿಗಳೇನಾದರೂ ಇದ್ದರೆ ಇದರಿಂದ ಹೋಗುತ್ತೆ ಅನ್ನೋದೊಂದು ನಂಬಿಕೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋನಿಗೆ ನಾನು ನಿಮ್ಮ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.